ಸೊ ಮೊದಲನೇ ಪಾಯಿಂಟು ಕ್ಲಿಯರ್ ಆಗಿದೆ. ನಾವು ಕಾನೂನಾತ್ಮಕವಾಗಿ ವಿಚ್ಛೇದನವನ್ನು ಪಡೆದಿದ್ದೀವಿ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ವಿಚ್ಛೇದನವನ್ನು ಪಡೆದುಕೊಂಡು ದೂರವಾಗಿರುವುದು ನಿಮಗೆಲ್ಲ ತಿಳಿದಿರುವ ವಿಚಾರವಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 5 ಮೂಲಕ ಪರಿಚಿತರಾಗಿ ನಂತರ ಇಬ್ಬರ ನಡುವೆ ಪ್ರೀತಿ ಬೆಳೆದು ಮನೆಯವರು ಒಪ್ಪಿಗೆಯನ್ನು ಪಡೆದುಕೊಂಡು ಮದುವೆಯನ್ನು ಮಾಡಿಕೊಂಡಿದ್ದರು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ. ಆದರೆ ಕಳೆದ 1 ವರ್ಷದಿಂದ ಇಬ್ಬರ ಸಂಸಾರದಲ್ಲಿ ಬಿರುಕು ಮೂಡಿದ್ದು, ಈ ಕಾರಣಗಳಿಂದ ಕಳೆದ ಜೂನ್ 7ನೇ ತಾರೀಕಿನಂದು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ವಿಚ್ಛೇದನವನ್ನು ಪಡೆದುಕೊಂಡಿದ್ದಾರೆ. ಸದ್ಯ ವಿಚ್ಛೇದನದ ನಂತರ ಮಾಧ್ಯಮದ ಮುಂದೆ ಮಾತನಾಡಿದ ಚಂದನ್ ಶೆಟ್ಟಿ ಅವರು ಪ್ರೀತಿ ಮಾಡುವ ಎಲ್ಲ ಹುಡುಗಿಯರಿಗೆ ಒಂದು ಸಲಹೆಯನ್ನು ನೀಡಿದ್ದಾರೆ. ಪ್ರೀತಿ ಮಾಡಿ ಮದುವೆಯಾಗುವ ಎಲ್ಲ ಜೋಡಿಗಳಿಗೆ ಚಂದನ್ ಶೆಟ್ಟಿ ಅವರು ಒಂದು ಸಲಹೆಯನ್ನು ನೀಡಿದ್ದಾರೆ. ನಾನು ಪ್ರೀತಿ ಮಾಡಿ ಮೋಸ ಹೋಗಿದ್ದು, ಯಾರು ಕೂಡ ಈ ತಪ್ಪುಗಳನ್ನು ಮಾಡಬೇಡಿ ಎಂದು ಚಂದನ್ ಶೆಟ್ಟಿ ಅವರು ಪ್ರೀತಿ ಮಾಡುವವರಿಗೆ ಸಲಹೆ ನೀಡಿದ್ದಾರೆ. ಹಾಗಾದರೆ ಚಂದನ್ ಶೆಟ್ಟಿ ಅವರು ಪ್ರೀತಿ ಮಾಡುವವರಿಗೆ ನೀಡಿದ ಸಲಹೆ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಮತ್ತು ನ್ಯೂಸ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ್ಯಸ್ ಯೂಶುವಲ್ ಎಲ್ಲರಿಗೂ ಹೆಂಗಿರುತ್ತೆ ಡ್ರೀಮ್ಸು ಹಂಗೆ ಇರುತ್ತೆ. ಒಂದು ಒಳ್ಳೆ ಹುಡುಗಿ ಸಿಗಬೇಕು, ಚೆನ್ನಾಗಿರೋ ಹುಡುಗಿ ಸಿಗಬೇಕು ಅಂತ. ಸೊ ಅದೇ ಥರ ಹುಡುಗಿ ಎಲ್ಲ ಸಿಕ್ಕಿದ್ರು, ಬಟ್ ಕಾರಣಾಂತರ ಏನು ಮಾಡೋಕ್ಕಾಗಲ್ಲ. ಲೈಫ್ ಅಂತಂದ್ರೆ ಹಂಗೆ ಸಮುದ್ರ ಸ್ಟ್ಯಾಗ್ನೆಂಟ್ ಆಗಿರುತ್ತಾ, ಅಲೆಗಳು ಬರ್ತಾನೆ ಇರುತ್ತೆ. ಕೆಲವೊಂದು ಸಲ ಚಿಕ್ಕ ಅಲೆ ಇರುತ್ತೆ, ಕೆಲವೊಂದು ಸಲ ದೊಡ್ಡ ಅಲೆ ಇರುತ್ತೆ, ಕೆಲವೊಂದು ಸಲ ಸುನಾಮಿ ಆಗುತ್ತೆ. ಸೊ ಅದು ಯಾವಾಗ ಆಗುತ್ತೆ ಏನಾಗುತ್ತೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರು ಲೈಫಲ್ಲೂ ಒಂದೊಂದು ನೋವುಗಳಂತ ಇದ್ದೇ ಇರುತ್ತೆ. ಬ್ಯಾಡ್ ಮೆಮೊರೀಸ್ ಅನ್ನೋದು ಪ್ರತಿಯೊಬ್ಬರು ಲೈಫಲ್ಲಿ ಇರುತ್ತೆ. ಅದು ಯಾವ ರೂಪದಲ್ಲಿ ಬರುತ್ತೆ ಹೇಳೋಕ್ಕಾಗಲ್ಲ. ಕೆಲವ್ರನ್ನ ಕಳ್ಕೊಳ್ತಾರೆ, ಫ್ಯಾಮಿಲಿಲಿ ಏನೋ ಒಂದು ಡೆತ್ ಆಗುತ್ತೆ, ಅದು ಅವ್ರಿಗೆ ಬ್ಯಾಡ್ ಮೆಮೊರಿಯಾಗಿ ಉಳಿಯುತ್ತೆ. ಕೆಲವ್ರಿಗೆ ಏನೋ ಆಕ್ಸಿಡೆಂಟ್ಗಳಾಗೋಗ್ಬಿಡುತ್ತೆ, ಪಾಪ ಅವ್ರಿಗೇನೋ ಆಗೋಗು. ಸೊ ಅದೊಂದು ಬ್ಯಾಡ್ ಮೆಮೊರಿಯಾಗಳು. ಸೊ ನನ್ನ ಲೈಫಲ್ಲಿ ಇದೊಂದು ಬ್ಯಾಡ್ ಮೆಮೊರಿಯಾಗಿ ಉಳ್ಕೊಂತು ಅಷ್ಟೇ. ಇನ್ನೊಂದು ಹೇಳ, ಲವ್ ಮ್ಯಾರೇಜ್ ಅಲ್ಲೂ ನಾನು ಹೇಳ್ತೀನಿ, ಲವ್ ಮಾಡ್ಬೇಕಾದಾಗ ಇಬ್ರು ಬೇರೆ ಬೇರೆ, ಮದ್ವೆ ಆಗಿರಲ್ಲ ಅವರು. ಮದ್ವೆ ಅನ್ನೋದೇ ಬೇರೆ. ಕೆಲವ್ರು ಅನ್ಕೋಬಹುದು ಏನ್ ಮತ್ತೆ ಪ್ರೀತಿ ಮದ್ವೆ ಆದ್ಮೇಲೆ ಗೊತ್ತಾಗ್ಲಿಲ್ವಾ, ಅಂಡರ್ಸ್ಟ್ಯಾಂಡಿಂಗ್ ಬರ್ಲಿಲ್ವಾ ಅಂತ. ಮದ್ವೆ ಆಗಿ ಒಂದೇ ರೂಮಲ್ಲಿ ಸಂಸಾರ ಮಾಡ್ತಾರಲ್ವಾ, ಅದು ಬೇರೆನೆ. ಅದು ಮದ್ವೆ ಆದವ್ರಿಗೆ ಮಾತ್ರ ಗೊತ್ತಿರುತ್ತೆ. ವಿಚ್ಛೇದನ ಪಡೆದುಕೊಂಡ ನಂತರ ಮಾಧ್ಯಮದ ಮುಂದೆ ಮಾತನಾಡಿದ ಚಂದನ್ ಶೆಟ್ಟಿ ಅವರು ತಮ್ಮ ನೋವುಗಳನ್ನು ಹೇಳಿಕೊಂಡಿದ್ದಾರೆ. ಮಾಧ್ಯಮದ ಮುಂದೆ ಮಾತನಾಡಿದ ಚಂದನ್ ಶೆಟ್ಟಿ ಅವರು ಪ್ರೀತಿ ಮಾಡುವಾಗ ಎಲ್ಲವೂ ಚೆನ್ನಾಗಿಯೇ ಇರುತ್ತದೆ, ಆದರೆ ಮದುವೆ ನಂತರ ಒಂದೇ ರೂಮಿಗೆ ಬಂದ ಮೇಲೆ ಅಸಲಿ ಸಮಸ್ಯೆ ಶುರುವಾಗುತ್ತದೆ ಎಂದು ಹೇಳಿದ್ದಾರೆ. ಹುಡುಗಿ ಚೆನ್ನಾಗಿದ್ದಾಳೆ ಮತ್ತು ಹುಡುಗಿಯ ಮನೆಯ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಎಂದು ಅರ್ಥ ಮಾಡಿಕೊಳ್ಳುವ ಮೊದಲು ಹುಡುಗಿಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಚಂದನ್ ಶೆಟ್ಟಿ. ಒಬ್ಬರ ಮನಸ್ಸನ್ನು ಒಬ್ಬರು ಅರ್ಥ ಮಾಡಿಕೊಂಡರೆ ಮಾತ್ರ ಸಂಸಾರದಲ್ಲಿ ಸಾಮರಸ್ಯ ಇರುತ್ತದೆ, ಇಲ್ಲವಾದರೆ ಇಬ್ಬರ ನಡುವೆ ಬಿರುಕು ಮೂಡುತ್ತದೆ ಎಂದು ಹೇಳಿದ್ದಾರೆ ಚಂದನ್ ಶೆಟ್ಟಿ. ಇನ್ನು ಮದುವೆಯ ಬಗ್ಗೆ ಮಾತನಾಡಿದ ಚಂದನ್ ಶೆಟ್ಟಿ ಅವರು ಯಾರು ಕೂಡ ಅದ್ದೂರಿಯಾಗಿ ಮದುವೆಯನ್ನ ಮಾಡಿಕೊಳ್ಳಬೇಡಿ ಎಂದು ಹೇಳಿದ್ದಾರೆ. ಚಂದನ್ ಶೆಟ್ಟಿ ಅವರು ಮದುವೆಗಾಗಿ ಸುಮಾರು 60 ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡಿದ್ದಾರಂತೆ. ಈ ಹಣವನ್ನು ಇಟ್ಟುಕೊಂಡಿದ್ದರೆ ಇದು ನನ್ನ ಸಹಾಯಕ್ಕೆ ಬರುತ್ತಿತ್ತು ಎಂದು ಹೇಳಿದ್ದಾರೆ ಚಂದನ್ ಶೆಟ್ಟಿ. ಕಳೆದ 1 ವರ್ಷದ ಹಿಂದೆ ನಮ್ಮಿಬ್ಬರ ಸಂಸಾರದಲ್ಲಿ ಬಿರುಕು ಮೂಡಿದ್ದು, ಈ ಕಾರಣಗಳಿಂದ ಇಬ್ಬರು ಪರಸ್ಪರ ಒಪ್ಪಿಗೆಯನ್ನು ಪಡೆದುಕೊಂಡು ವಿಚ್ಛೇದನವನ್ನು ಪಡೆದುಕೊಂಡಿದ್ದೇವೆ. ಸದ್ಯ ಚಂದನ್ ಶೆಟ್ಟಿ ಅವರು ಡಿವೋರ್ಸ್ ಪಡೆದುಕೊಂಡ ನೋವಿನಿಂದ ಹೊರಬರುವ ಉದ್ದೇಶದಿಂದ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರಂತೆ. ಮಾಡುವ ಕೆಲಸದಲ್ಲಿ ಬ್ಯುಸಿ ಇರುವ ಕಾರಣ ವಿಚ್ಛೇದನ ಪಡೆದುಕೊಂಡ ನೋವು ನನಗೆ ಕಾಣುತ್ತಿಲ್ಲ ಎಂದು ಹೇಳಿದ್ದಾರೆ ಚಂದನ್ ಶೆಟ್ಟಿ. ಈ ನಡುವೆ ಚಂದನ್ ಶೆಟ್ಟಿ ಅವರು ಡಿವೋರ್ಸ್ ಪಡೆದುಕೊಂಡ ನೋವಿನಿಂದ ಹೊರಬರುವ ಉದ್ದೇಶದಿಂದ ಒಂಟಿಯಾಗಿ ಶಿರಡಿ ಯಾತ್ರೆಯನ್ನು ಕೂಡ ಮಾಡಿದ್ದಾರೆ.